ರಾಜ್ಯ ಸರ್ಕಾರಿ ನೌಕರರ ಮೇಲೆ ಡಿಜಿಟಲ್ ಕಣ್ಗಾವಲು ಇದೆ. ಹೊಸ ಜಿಯೋ ಟ್ಯಾಗ್ ಹಾಜರಾತಿ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಇನ್ಮುಂದೆ 10 ಗಂಟೆ ಬಳಿಕ ಹಾಜರಾತಿಗೆ ಯಾವುದೇ ರೀತಿಯಾಗಿ ಅವಕಾಶ ಇರೋದಿಲ್ಲ. ಗಮನಿಸಬೇಕಾದ ವಿಚಾರ ಇದು. ರಾಜ್ಯ ಸರ್ಕಾರಿ ನೌಕರರ ಮೇಲೆ ಡಿಜಿಟಲ್ ಕಣ್ಗಾವಲು. ಹೊಸ ಜಿಯೋ ಟ್ಯಾಗ್ ಹಾಜರಾತಿ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಇನ್ಮುಂದೆ 10 ಗಂಟೆ ಬಳಿಕ ಹಾಜರಾತಿಗೆ ಅವಕಾಶ ಇರೋದಿಲ್ಲ. ನೌಕರರು ಕಚೇರಿಗೆ ಬಂದ ಬಳಿಕ ಹಾಜರಾತಿಯನ್ನ ದಾಖಲಿಸಬೇಕು. ಕಚೇರಿಯಲ್ಲಿ ಇದ್ದಾರೆ ಅಂತೇಳಿ ದೃಢಪಡಿಸುವ ವ್ಯವಸ್ಥೆ ಜಾರಿಯಲ್ಲಿದೆ. ಹೊಸ ತಂತ್ರಜ್ಞಾನದ ಮೂಲಕ, ಟೆಕ್ನಾಲಜಿ ಮೂಲಕ ನೌಕರರ ಕಳ್ಳಾಟಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಕರ್ತವ್ಯ ಆಪ್ ಮೂಲಕ ಹಾಜರಾತಿ ದಾಖಲು ಮಾಡಲೇಬೇಕು. ನೌಕರರು ಕಚೇರಿಯಲ್ಲಿ ಇದ್ದು ಹಾಜರಾತಿಯನ್ನು ಗುರುತಿಸಬೇಕು. ರಾಜ್ಯದ ಎಲ್ಲ ಇಲಾಖೆಯ ನೌಕರರಿಗೂ ಕೂಡ ಕಟ್ಟುನಿಟ್ಟಿನ ಆದೇಶವನ್ನ ಈ ರೀತಿಯಾಗಿ ಹೊರಡಿಸಲಾಗಿದೆ. ಒಂದು ಕಡೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕಳ್ಳಾಟ ಜೋರಾಗ್ತಾ ಇತ್ತು. ರಾಜ್ಯದಲ್ಲಿ ಆಫೀಸಿಗೆ ಬರ್ತಾ ಇರಲಿಲ್ಲ, ಜನಸಾಮಾನ್ಯರ ಕೆಲಸ ಆಗ್ತಾ ಇರಲಿಲ್ಲ. ಆಫೀಸ್ಗಳೆಲ್ಲವೂ ಕೂಡ ಖಾಲಿ ಹೊಡಿತಾ ಇತ್ತು. ಅಲ್ಲೆಲ್ಲೋ ಕೂತ್ಕೊಂಡು ಅಟೆಂಡೆನ್ಸನ್ನು ಹಾಕ್ತಾ ಇದ್ರು. ಆದರೆ ಇನ್ನು ಮುಂದೆ ಆಗೋದಿಲ್ಲ. ಹೊಸ ಜಿಯೋ ಟ್ಯಾಗ್ ಹಾಜರಾತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ. 10 ಗಂಟೆ ಬಳಿಕ ಹಾಜರಾತಿಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ನೌಕರರು ಕಚೇರಿಗೆ ಬಂದ ಮೇಲೆ, ಸರ್ಕಾರಿ ನೌಕರರು ಕಚೇರಿಗೆ ಬಂದ ಮೇಲೆ ತಮ್ಮ ಹಾಜರಾತಿಯನ್ನು ದೃಢಪಡಿಸಬೇಕು, ತಮ್ಮ ಅಟೆಂಡೆನ್ಸನ್ನು ಹಾಕಬೇಕು. ಹೊಸ ಟೆಕ್ನಾಲಜಿ ಮೂಲಕ ನೌಕರರ ಕಳ್ಳಾಟಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಕರ್ತವ್ಯ ಆ್ಯಪ್ ಮೂಲಕ ಹಾಜರಾತಿ ದಾಖಲು ಮಾಡಲೇಬೇಕು. ನೌಕರರು ಕಚೇರಿಯಲ್ಲಿ ಇದ್ದು ಹಾಜರಾತಿಯನ್ನು ಗುರುತಿಸಬೇಕು. ರಾಜ್ಯದ ಎಲ್ಲ ಸರ್ಕಾರಿ ಇಲಾಖೆಯಲ್ಲೂ ಕೂಡ ಈ ಕಟ್ಟುನಿಟ್ಟಿನ ಆದೇಶ ಜಾರಿಯಲ್ಲಿ ಇರುತ್ತೆ. ಜಿಯೋ ಟ್ಯಾಗ್ ಹಾಜರಾತಿ ವ್ಯವಸ್ಥೆ ಮೂಲಕ ತಮ್ಮ ಅಟೆಂಡೆನ್ಸನ್ನು ಸರ್ಕಾರಿ ನೌಕರರು ಹಾಕಲೇಬೇಕು. ಇನ್ನು ಮುಂದೆ ಕಳ್ಳಾಟ ಆಡೋಂಗಿಲ್ಲ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ, ಸರ್ಕಾರಿ ಅಧಿಕಾರಿಗಳ ಕಳ್ಳಾಟ ಜೋರಾಗ್ತಾ ಇತ್ತು. ಜನಸಾಮಾನ್ಯರಿಗೂ ಕೂಡ ಇದರಿಂದ ತೊಂದರೆ ಉಂಟಾಗ್ತಾ ಇತ್ತು. ಈ ಜಿಯೋ ಟ್ಯಾಗ್ ಹಾಜರಾತಿ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಸಂಪತ್ತು, ನಿಜಕ್ಕೂ ಕೂಡ ಏನು ಸರ್ಕಾರಿ ಕಚೇರಿಗಳಿದಾವೆ, ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಸಾಕಷ್ಟು ಕಳ್ಳಾಟ ಆಡ್ತಿದ್ರು. ಯಾಕಂದ್ರೆ ಏನು ಜನಸಾಮಾನ್ಯರು ಬಂದು ತಮ್ಮ ತಮ್ಮ ಕೆಲಸವನ್ನ ಮಾಡ್ಕೊಳ್ಬೇಕು ಅಂತೇಳಿ ಗಂಟೆಗಟ್ಲೆ ಕಾಯ್ಬೇಕಾಯ್ತು ಅಧಿಕಾರಿಗಳಿಗೆ. ಅಷ್ಟೇ ಅಲ್ಲ, ಬಿಸಿಲು ಅನ್ನೋದೇ ಕೂಡ ಗಂಟೆಗಟ್ಲೆ ಕ್ಯೂ ಅಲ್ಲಿ ನಿಲ್ಬೇಕಾಯ್ತು. ಅಂತ ಪರಿಸ್ಥಿತಿ ಇದ್ರು ಕೂಡ ಅಧಿಕಾರಿಗಳು ಸಾಕಷ್ಟು ಕಳ್ಳಾಟ ಆಡ್ತಿದ್ರು. ಯಾಕಂದ್ರೆ ಯಾಕೆ ಕಚೇರಿಗಳಿಗೆ ಸರಿಯಾದ ಸಮಯಕ್ಕೆ ಹಾಜರಾಗ್ತಿಲ್ಲ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಫೆ ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತಿದ್ರು. ಅಂದ್ರೆ ಎಲ್ಲೋ ಫೀಲ್ಡ್ಗೆ ಹೋಗಿದ್ದೆ ಅಥವಾ ಯಾವ್ದೋ ಮೀಟಿಂಗ್ ಇತ್ತು ಅನ್ನೋ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಮೀಟಿಂಗ್ ಇತ್ತು ಅಂತೇಳಿ ಈ ರೀತಿ ಉಡಾಫೆ ಉತ್ತರಗಳನ್ನ ಕೊಟ್ಟು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ರು. ಸೊ ಯಾವಾಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಂಡು ಕೂಡಲೇ ತಕ್ಷಣ ಸರ್ಕಾರಿ ಅಧಿಕಾರಿಗಳು 10 ಗಂಟೆ ಒಳಗಡೆ ಸರ್ಕಾರಿ ಕಚೇರಿಗಳಿಗೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತೇಳಿ ಯಾವಾಗ ಆದೇಶವನ್ನ ಮಾಡಿದ್ರು, ಆದೇಶ ಮಾಡಿದ ಕೂಡಲೇ ಕೂಡ ಪವರ್ ಟಿವಿ ಕೂಡ ಒಂದು ಸರ್ಕಾರಿ ಕಚೇರಿಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿತ್ತು. ಅಂದ್ರೆ ಅಧಿಕಾರಿಗಳು ಸಿಎಂ ಹೇಳಿಕೆಯಂತೆ ಅಧಿಕಾರಿಗಳು ಕರ್ತವ್ಯನ ಅಂದ್ರೆ ಅವರು ಆದೇಶವನ್ನ ಯಾವ ಮಟ್ಟದಲ್ಲಿ ಅವರು ಪಾಲನೆ ಮಾಡ್ತಾರೆ ಅಂತೇಳಿ ಕೂಡ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಆದ್ರೂ ಕೂಡ ಕಳ್ಳಾಟವನ್ನ ಬಟಾಬಯಲು ಮಾಡುವಂತ ಕೆಲಸ ಪವರ್ ಟಿವಿ ಮಾಡಿತ್ತು. ಸೊ ಯಾವಾಗ ಇದೆಲ್ಲ ಗೊತ್ತಾಗ್ತಿದ್ದು, ಈಗ ಮತ್ತೊಂದು ಮುಂದೆ ಹೋಗಿ ಸರ್ಕಾರ ಈಗ ಯಾವ ಸರ್ಕಾರಿ ನೌಕರರು ಇದ್ದಾರೆ, ಯಾರು ಕರ್ತವ್ಯಕ್ಕೆ ಹಾಜರಾತಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬರದೆ ಕಳ್ಳಾಟ ಆಡೋದು ಅಂತವ್ರಿಗೆ ಜಿಯೋ ಟ್ಯಾಗ್ ಅಂತೇಳಿ ಒಂದು ಆ್ಯಪ್ ಬಂದಿದೆ. ಆ ಆ್ಯಪ್ ಅಲ್ಲಿ ಕರೆಕ್ಟ್ ಆಗಿ ಅಂದ್ರೆ 10 ಗಂಟೆ ಒಳಗೆ ಅವರು ಆ ಆ್ಯಪ್ ಮೂಲಕ ಅಂದ್ರೆ ಅವ್ರ ತಂಬನ್ನ ಕೊಡ್ಬೇಕಾಗುತ್ತೆ. ಅದು ಪ್ರತಿಯೊಂದು ಎಲ್ಲ ಆಯಾಮಗಳಲ್ಲೂ ಕೂಡ ಅದು ಮಾಡುತ್ತೆ. ಅಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ, ಎಷ್ಟು ಗಂಟೆಗೆ ಬಂದಿದೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನ ಈ ಜಿಯೋ ಟ್ಯಾಗ್ ಸಂಪೂರ್ಣ ಮಾಹಿತಿ ಕಲೆ ಆಗುತ್ತೆ. ತದಾದ ನಂತರ ಸರ್ಕಾರಿ ಅಧಿಕಾರಿಗಳು ಕೂಡ ಗೊತ್ತಾಗುತ್ತೆ. ಸೊ ಒಂದ್ ವೇಳೆ ಇದರಲ್ಲೂ ಕೂಡ ಕಳ್ಳಾಟ ಆಡುವಂತಹ ಅಧಿಕಾರಿಗಳ ಮೇಲೆ ಅಂದ್ರೆ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂತದ್ದು. ಸೊ ಜಿಯೋ ಟ್ಯಾಗ್ ಬಂದ ಮೇಲೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ, ಎಷ್ಟರ ಮಟ್ಟಿಗೆ ಇದು ಜನಸಾಮಾನ್ಯರ ಕರ್ತವ್ಯವನ್ನ ಜನಸಾಮಾನ್ಯರ ಅವರು ಏನು ಒಂದಿಷ್ಟು ಜನಸಾಮಾನ್ಯ ಸಮಸ್ಯೆಗಳನ್ನ ಪರಿಹಾರಕ್ಕೆ ಮುಂದಾಗ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಡೀಟೇಲ್ಸ್ಗಾಗಿ.